ಭರ್ಜರಿ ಗೆಲುವಾಗಿದೆ. ಮತ್ತೆ ಈ ಕಡೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದೀರಾ? ಒಂದು ರಾಜ್ಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಜನ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಗೌರವ ಕೊಡಬೇಕೋ ಕೊಟ್ಟಿದ್ದಾರೆ. ಜನರ ನಿರೀಕ್ಷೆ ತಕ್ಕಂತೆ ನಾವು ಹೆಜ್ಜೆ ಹಾಕಬೇಕಾಗಿದೆ. ತುಮಕೂರಿನಲ್ಲಿ ನಾನು ನಿಲ್ಲೋದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಮತ್ತೆ ನಮ್ಮ ಪಕ್ಷದ ನಮ್ಮ ಗೃಹ ಸಚಿವರಾದ ರಾಷ್ಟ್ರೀಯ ಅಮಿತ್ ಶಾಜಿಯವರು, ಅದಾದ್ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು, ಉಜ್ಜಯನರವರೆಲ್ಲರ ಸಹಕಾರದಿಂದ ಗೆದ್ದಿದ್ದೇವೆ. ಒಂದು ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ. ಯಾವುದೋ ಒಂದು ನನ್ನ ಸ್ವಂತದ್ದು ಏನೋ ತೊಂದರೆ ಆಗಿರೋದ್ರಿಂದ ಅಲ್ಲಿಂದ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಜನ ಕೆಲಸಗಾರರಿಗೆ ಯಾವ ರೀತಿ ಗೌರವಿಸ್ತಾರೆ ಅನ್ನೋದಕ್ಕೆ ಈ ಚುನಾವಣೆಯಲ್ಲಿ ನಮಗೂ ಒಂದು ರೀತಿ ಸಂದೇಶ ಇದೆ. ಹಳೆ ಮೈಸೂರು ಭಾಗದ ಒಂದು 5-6 ಕ್ಷೇತ್ರಗಳಲ್ಲಿ ಜೆಡಿಎಸ್ ನಿಂದ ಬಿಜೆಪಿಗೆ ಒಂದು ನಿಮಿಷ 5-6 ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆಡಿಎಸ್ ನಾವೆಲ್ಲ ಜೆಡಿಎಸ್ ಜನತಾ ದಳದಲ್ಲಿದ್ದವರು, ಜನತಾ ಪಾರ್ಟಿ ಜನತಾ ದಳದಲ್ಲಿದ್ದವರು. ಜನ ಹಳೆ ಮೈಸೂರು ಹೊಸ ಮೈಸೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ಕಡೆಯಲ್ಲೂ ಕೂಡ ನಾವು ಏನು ಸಮನ್ವಯತೆ ತುಮಕೂರಿನಲ್ಲಿ ಆದಂಗೆ ಎಲ್ಲ ಕಡೆ ಆಗಿದೆ. 28ಕ್ಕೆ 28 ಗೆಲ್ತಾ ಇದ್ದೆ. ಅದು ಟೈಮು ಆಗಲಿಲ್ಲ. ನಾನು ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡೆ. ಹಾಗಾಗಿ ಕುಮಾರಸ್ವಾಮಿಯವರು, ದೇವೇಗೌಡರು ಸಾಹೇಬರು ಮತ್ತೆ ನಮ್ಮ ಪಕ್ಷದ ನೇತಾರಗಳು ಏನೆಲ್ಲ ಇನ್ನೂ ಕೂಡ ಕುಳಿತು ಚರ್ಚೆ ಮಾಡಿದರೆ ಇನ್ನೊಂದಷ್ಟು ಸೀಟ್ಗಳನ್ನ ಆಗಿದೆ. ಸ್ವೀಕಾರ ಮಾಡೋಣ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸವಾಲನ್ನು ಎದುರಿಸ್ತಾರೆ. ಸೋಮಣ್ಣ ಅವರು ಈ ತುಮಕೂರಿನ ಗೆಲುವ ಮುಖಾಂತರವಾಗಿ ರಾಜಕೀಯವಾಗಿ ಮತ್ತಷ್ಟು ಮೇಲ್ ಬಂದ್ರೆ, ಅಂದ್ರೆ ರಾಜಕೀಯ ಮುಗಿದೋಗಿತ್ತು ಸೋಮಣ್ಣ ಅವ್ರದ್ದು ಅಂತ ಹಂಗಂತ ನಿನ್ ತಲೆಯಲ್ಲಿದೆ. ನಿಮ್ಮನ್ನೇನು ಮಾಡೋಕ್ಕಾಗೋದು? ನಿಮ್ಮಂತವ್ರು ನಾವು ಏನು ಮಾಡೋಕ್ಕಾಗೋದೇ ಇಲ್ಲ. ಸ್ಟ್ರೈಟ್ ಅವೇ ಹೇಳ್ತೀನಿ. ಕೆಲವು ಮಾಧ್ಯಮದವ್ರಿಗೆ ಒಂದ್ ರೀತಿ ಒಂದ್ ನಿಮಿಷ ತಾಳಿಲಿ, ದಯವಿಟ್ಟು ಅವೆಲ್ಲ ಬೇಡ. ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ರಾಜಕಾರಣನ ಹೊಟ್ಟೆಪಾಡಿಗೆ ಇಟ್ಕೊಂಡನೆಲ್ಲ ಅವಕಾಶಕ್ಕೋಸ್ಕರ ಇರೋರು. ರಾಜಕಾರಣನೇ ಜೀವನ ಅಂದೊಂದು ನಿಮ್ಮ ತಲೆಯಲ್ಲಿ ಇದ್ರೆ ತೆಗ್ದಾಕಿ. ಏನ್ ಸಾಹೇಬ್ರೆ, ನಂದಲ್ಲ. ಅದೇ ನಾನು ಹೇಳಿ ಬೇಡ, ಅದು ಬೇಡ, ದಯವಿಟ್ಟು ಬೇಡ. ದಯವಿಟ್ಟು ನಾನು ಸ್ಟ್ರಿಕ್ಟು, ನಾನು ಬೇರೆಯವ್ರಂಗಲ್ಲ, ನಾನು ಯಾರ ಮುಲಾದಿಗೂ ಬದುಕೋನಲ್ಲ. ಒಂದ್ ತಿಳ್ಕೊಳ್ಳಿ, ರಾಜಕಾರಣ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಜನಗಳ ಜೊತೆಲಿದ್ರೆ ಜನ ತೀರ್ಮಾನ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಯಾರು ಷಡ್ಯಂತ್ರ ಯಾರೇನ್ ಮಾಡಿದ್ರು ಕೂಡ ಲಿಮಿಟೇಷನ್ ಅವ್ರಿಗೋದು ತಿರುಗುಬಾಣ ಆಯ್ತದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಮಾಡಿದ್ದಾರೆ, ಜನ ಕೊಟ್ಟಿದ್ದಾರೆ. ನಾನು ಗೆಲುವಿಗೆ ಬಿಜೆಪಿ ಎಷ್ಟು ಕಾರಣನೋ ಜೆಡಿಎಸ್ ಕೂಡ ಅಷ್ಟೇ ಕಾರಣ. ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಸಾಯಂಕಾಲ ಯಡಿಯೂರಪ್ಪನ ಮನೆಗೆ ಹೋಗ್ತೀನಿ. ಇವತ್ತು ಸಾಯಂಕಾಲ ದೇವೇಗೌಡ ಸಾಹೇಬ್ರು ನೋಡ್ತೀನಿ. ನಾಳೆ ರಾಷ್ಟ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತೀನಿ. ಇವಾಗ ಇಲ್ಲಿಂದ ಮೈಸೂರು ಹೋಗಿ ತುಮಕೂರಿನಲ್ಲಿ ಜನ ಕಾಯ್ತಾರೆ, ನೋಡ್ತೀನಿ. ನಾಳೆ ಹೋಗ್ತೀನಿ. ಅಪ್ಪ ನಾನು ಇಲ್ಲಪ್ಪ, ನೋಡು, ನಾನು ಜನತಾ ಪಾರ್ಟಿ ಜನತಾ ದಳದಲ್ಲಿ ದೇವೇಗೌಡ ಗಡಿಯಲ್ಲಿ 30 ವರ್ಷ ಬೆಳೆದವನು. ಎಲ್ಲ ಸೋಮಣ್ಣ ಆಗಕ್ಕಾಯ್ತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.